ಮದ್ದೂರು ರೋಟರಿ ಸಂಸ್ಥೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೊಂದವರ ಬಾಳಿಗೆ ಆಸರೆಯಾಗಿದೆ ಎಂದು ಜಿಲ್ಲಾ ಪ್ರಾಂತಪಾಲ ಪ್ರೊಫೆಸರ್ ಎಲಿಜಬೆತ್ ಚೆರಿಯನ್ ತಿಳಿಸಿದರು. ನಗರದ ಖಾಸಗಿ ಪಾರ್ಟಿ ಹಾಲ್ನಲ್ಲಿ ಮಂಗಳವಾರ ರಾತ್ರಿ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಎಲೆಕ್ಟ್ರಿಕಲ್ ಆಟೋ ಹಾಗೂ ಹೊಲಿಗೆ ಯಂತ್ರಗಳನ್ನು ವಿತರಿಸಿ ಮಾತನಾಡಿದರು. ರೋಟರಿ ಸಂಸ್ಥೆ ಆರೋಗ್ಯ ಉಚಿತ ತಪಾಸಣೆ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಬೈಸಿಕಲ್, ನೋಟ್ಬುಕ್ ಹಾಗೂ ಪಠ್ಯ ಪರಿಕರಗಳು, ವಾಟರ್ ಫಿಲ್ಟರ್ಗಳು, ಆರ್ಥಿಕವಾಗಿ ಹಿಂದುಳಿದವರಿಗೆ ಆಟೋಗಳು, ಹೊಲಿಗೆ ಯಂತ್ರ ವಿತರಿಸುತ್ತಾ ಬಂದಿದ್ದಾರೆ. ಸಮಾಜ ಕಟ್ಟ ಕಡೆಯ ವ್ಯಕ್ತಿಯನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಎಲ್ಲ ರೀತಿಯ ಸಹಕಾರ ನೀಡಲಾಗುತ್ತಿದೆ ಎಂದರು. ರೋಟರಿ ಮದ್ದೂರು ಅಧ್ಯಕ್ಷ ಬಿಂದಾಸ್ ಎಸ್ಪಿ ಶ್ರೀನಿವಾಸ್ ಮಾತನಾಡಿ, ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ನ ಸಿಆರ್ಎಸ್ ಫಂಡ್ನಿಂದ ಹಾಗೂ ರೋಟರಿ ಸಹಯೋಗದೊಂದಿಗೆ ಆರ್ಥಿಕವಾಗಿ ಹಿಂದುಳಿದರವರಿಗೆ ಸಹಾಯ ಮಾಡುತ್ತಿದ್ದಾರೆ ಎಂದರು. ರೋಟರಿ ಪದಾಧಿಕಾರಿಗಳಾದ ದೇವದಾಸನ್, ಶಿವಾನಂದ್, ಬಿಡಿ ಹೊನ್ನೇಗೌಡ, ಅನುಪಮಾ, ತಿಪ್ಪೂರು ರಾಜೇಶ್, ಮಂಜುನಾಥ್ ನಾಯ್ಡು, ಪ್ರವೀಣ್, ಲೋಕೇಶ್, ಮಹೇಶ್, ದೀಪಕ್ ಇತರರು ಇದ್ದರು. ಅವರ ಒಂದು ಸಬಲೀಕರಣಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ಅನ್ನು ಏರ್ಪಡಿಸಿದ್ದಾರೆ. ಇದು ರೋಟರಿ ಮದ್ದೂರು ಮತ್ತೆ ರೋಟರಿ ಮಹಾಲಕ್ಷ್ಮಿ ಸೇರಿ ಲಿಟಲ್ ಇಂಡಿಯಾ ಜೊತೆಗೆ ಈ ಪ್ರಾಜೆಕ್ಟ್ ಅನ್ನು ಹಮ್ಮಿಕೊಂಡಿದೆ. ಹಲವಾರು ಮಹಿಳೆಯರಿಗೆ ಈ ಒಂದು ಆಟೋವನ್ನು ಕೊಟ್ಟು ಅವರ ಜೀವನವನ್ನು ಸಾಗಿಸುವ ಒಂದು ರೀತಿಯನ್ನು ಇವರಿಗೆ ಕೊಡ್ತಾ ಇದ್ದೀವಿ. ಈ ಆಟೋದಿಂದ ಅವರ ಜೀವನೋಪಾಯ ಆಗುತ್ತೆ ಹಾಗೂ ಅವರ ಸಬಲೀಕರಣ ಕೂಡ ಆಗುತ್ತೆ ಅನ್ನೋ ವಿಶ್ವಾಸದಿಂದ ಈ ಆಟೋವನ್ನು ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ದೇವರು ಒಳ್ಳೇದು ಮಾಡಲಿ.